ಮನೆ ಮುಂದೆ ಅಥವಾ ವಠಾರದಲ್ಲಿ ಹಾವು ಕಾಣಿಸಿಕೊಂಡ್ರೆ ತಕ್ಷಣ ಹಾವು ಹಿಡಿಯೋರನ್ನ ಕರೆಸ್ತೀವಿ. ಆದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಒಂದು ರಾಜ್ಯಕ್ಕೆ ನಮ್ಮ ನೆರೆ ರಾಜ್ಯದ ಹಾವು ಹಿಡಿಯುವವರೇ ಹೋಗಬೇಕಾಗಿ ಬಂದಿದೆ. ಹೇಗೆ ಫ್ಲೋರಿಡಾಗೆ ತೆರಳಿದಂತ ಹಾವು ಹಿಡಿಯುವವರು ಡಾಲರ್ ರೂಪದಲ್ಲಿ ಸಂಬಳ ಪಡಿತಾ ಇದ್ದಾರೆ. ಅಮೆರಿಕದಲ್ಲಿ ಹಾವು ಹಿಡಿಯುವವರಿಗೆ ಫುಲ್ ಡಿಮ್ಯಾಂಡ್. ತಮಿಳುನಾಡಿನ ಆದಿವಾಸಿಗಳನ್ನು ಕರೆಸಿಕೊಂಡ ಅಧಿಕಾರಿಗಳು ಕೈ ತುಂಬಾ ಸಂಬಳ ಪಡೆದಿದ್ದಾರೆ ಹಾವು ಹಿಡಿಯುವವರು. ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಹಾವು ಹಿಡಿಯುವವರು ಹಾಗೂ ಬಿಬಿಎಂಪಿ ನಡುವೆ ಕಿತ್ತಾಟ ನಡೆದಿತ್ತು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮನೆಗಳಿಗೆ ಪದೇ ಪದೇ ಹಾವುಗಳು ನುಗ್ತವೆ. ಹೀಗೆ ಹಾವುಗಳನ್ನು ಹಿಡಿಯುವವರಿಗೆ ಸರಿಯಾಗಿ ಸಂಬಳ ನೀಡುತ್ತಿಲ್ಲ ಅಂತ ವನ್ಯಜೀವಿ ಸಂರಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೇನು ಮುಂದೆ ನಾವು ಹಾವುಗಳನ್ನ ಹಿಡಿಯಲ್ಲ ಅಂತ ಪಟ್ಟು ಹಿಡಿದಿದ್ರು. ತಮ್ಮ ಕೆಲಸ ಖಾಯಂಗೊಳಿಸ್ತಿಲ್ಲ, ಸರಿಯಾದ ಸಂಬಳ ನೀಡ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ರು. ಆದ್ರೆ ಪಕ್ಕದ ತಮಿಳುನಾಡಿನ ಹಾವು ಹಿಡಿಯುವವರ ಬದುಕು ಮಾತ್ರ ಡಿಫರೆಂಟ್. ತಮಿಳುನಾಡಿನ ಪೊದೆ ಬಿಲಗಳಲ್ಲಿ ಹಾವು ಹಿಡಿಯುತ್ತಿದ್ದವರಿಗೆ ಶುಕ್ರದೆಸೆ ಶುರುವಾಗಿದೆ. ಹೌದು, ಅಮೆರಿಕದ ಫ್ಲೋರಿಡಾದಲ್ಲಿ ಹೆಬ್ಬಾವುಗಳ ಕಾಟ ಜಾಸ್ತಿ. ಕಾಡಂಚಿನಲ್ಲಿರೋ ಮನೆಗಳಿಗೆ ಆಗಾಗ ದೈತ್ಯ ಹೆಬ್ಬಾವುಗಳು ನುಗ್ಗುತ್ತವೆ. ಹೀಗಾಗಿ ನಿವಾಸಿಗಳು ಹಗಲು ರಾತ್ರಿ ಎನ್ನದೆ ಹೆಬ್ಬಾವುಗಳ ಭೀತಿಯಿಂದ ಬದುಕುವಂತಾಗಿದೆ. ಇದಕ್ಕೆ ಹಲವು ಪರಿಹಾರೋಪಾಯಗಳನ್ನ ಕಂಡು ಹಿಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಿರಬೇಕಾದ್ರೆ ಫ್ಲೋರಿಡಾದ ಅರಣ್ಯ ವಿಭಾಗದ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ದೇ ತಮಿಳುನಾಡಿನ ಆದಿವಾಸಿ ಜನಾಂಗದ ಹಾವು ಹಿಡಿಯುವವರು. ಫ್ಲೋರಿಡಾದಲ್ಲಿ ತಮಿಳುನಾಡು ಮೂಲದ ಮಸಿ ಸದಯನ್ ಹಾಗೂ ವಡಿವೇಲ್ ಗೋಪಾಲ್ ಎಂಬವರು ಹಾವುಗಳನ್ನ ಹಿಡಿಯೋ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಾರೆ. ಬೃಹತ್ ಗಾತ್ರದ ಹೆಬ್ಬಾವುಗಳನ್ನು ಹಿಡಿಯೋ ಕೆಲಸದಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ತಮಿಳುನಾಡಿನ ಬುಡಕಟ್ಟು ಜನಾಂಗದ ಹಾವು ಹಿಡಿಯುವವರು ಸಹಾಯ ಮಾಡ್ತಾರೆ. ಫೆಬ್ರವರಿ ತಿಂಗಳಾಂತ್ಯದವರೆಗೆ ಅವರು ದಕ್ಷಿಣ ಫ್ಲೋರಿಡಾದಲ್ಲೇ ಉಳಿದುಕೊಳ್ಳಲಿದ್ದಾರೆ. ಹೀಗೆ ಹೆಬ್ಬಾವು ಹಿಡಿಯೋ ಕೆಲಸಕ್ಕೆ ನಿಯೋಜನೆಗೊಂಡಿರೋ ಇವರಿಗೆ ಬರೋಬ್ಬರಿ 68,888 ಅಮೆರಿಕನ್ ಡಾಲರ್ ಅಂದ್ರೆ 46,92,478 ರೂಪಾಯಿ ನೀಡಲಾಗುತ್ತೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಹಾವು ಹಿಡಿಯುವ ವಿಚಾರದಲ್ಲಿ ಬಿಬಿಎಂಪಿ ಹಾಗೂ ಹಾವು ಹಿಡಿಯುವವರ ನಡುವೆ ವೇತನದ ವಿಚಾರವಾಗಿ ಫೈಟಿಂಗ್ ನಡೆದಿದೆ. ಆದ್ರೆ ತಮಿಳುನಾಡಿನ ಹಾವು ಹಿಡಿಯುವವರಿಗೆ ಅಮೆರಿಕದಿಂದ ಬಂಪರ್ ಆಫರ್ ಬಂದಿದ್ದು ಲಕ್ಷ ಲಕ್ಷ ಸಂಬಳ ಗೆಣಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.